ಮೇಡಮ್ ಅವ್ರ ನಿಮ್ದು ಒಂದು ಆಸೆ ಏನೈತೆ ನಿಮ್ ಮನೆಯವ್ರ ಬಗ್ಗೆ ಏನ್ ಆಗ್ಬೇಕಂತಾರ ಮುಂದೆ ಆಗ್ಬೇಕಂತೀರಿ ಅಂತ ಕೇಳಿದ್ರು. ಏನಾಗ್ಯಾರ ಆಯ್ತಲ್ರಿ ಮಂತ್ರಿ ಆಗ್ಯಾರ ಮಾಸ್ತರ್ ಇದ್ದಾರ ಮಂತ್ರಿ ಸಾಕಲ್ಲ ಅಲ್ಲ ಆದ್ರೂ ಹೇಳ್ಬೇಕ್ರಿ ಮೇಡಮ್ ಅದೇನು ಬಿಡ್ರಿ ನಾನು ದೇವ್ರಿಗೆ ಹರಕೆ ಹೊತ್ತೀನಿ ಅದೇನ್ ಆಗಿಲ್ಲ ಆಗುದಿಲ್ಲ ಅಂತ ಅಂದ. ಏನ್ ಹರಕೆ ಹೊತ್ತೀರಿ? ಬ್ಯಾಡ ನಿಮ್ ಮುಂದೆ ಹೇಳಂಗಿಲ್ಲ ಹರಕೆ ಹೊತ್ತಿದ್ದು ಹರಕೆ ಹೊತ್ತಿನ ಆಗಂಗಿಲ್ಲ ಅಂತ ಗೊತ್ತದ ನನಗೆ. ಇಲ್ಲ ರೀ ಮೇಡಮ್ ನೀವು ಹೇಳಬೇಕು. ಏನಿಲ್ಲ 2 ಸರಿ ದೇವ್ರಿಗೆ ಬೇಡ್ಕೊಂಡಿದ್ನಿ. ಇವ್ರು 2004 ಮುಗಿದಿ 8 ಬಂದ್ರು. ಇವ್ರು ಬರುವಂತ ಎಲೆಕ್ಷನ್ದಾಗ ಸೋಲ್ಲಿ ಅಂತ ಹೇಳಿ ಬೇಡ್ಕೊಂಡಿನಿ. ಬರೋ ಎಲೆಕ್ಷನ್ದಾಗ ಇವ್ರು ಸೋಲ್ಲಿ ನನಗ್ ಸಾಕಾಗಿದೆ ನನ್ನ ಮಕ್ಳು ಮನಿ ನೋಡಿ ಸೋತ್ರಂದ್ರೆ ನಾವು ಅಟ್ಲೀಸ್ಟ್ ಕುಟುಂಬದಾಗ ಆರಾಮ್ ಇರ್ತೀವಿ ಅಂತ ಬೇಡ್ಕೊಂಡು ಅದೇನಾಗಲ್ದು ಅಂದ್ರು. ನಾನು ದಿಲ್ಲಿ ಒಳಗಿದ್ದೆ. ಮಂಜುನಾಥ್ ಅಂತ ನನ್ನ ಪೇಸಿದ್ದ. ಸರ್ ಮೇಡಮ್ ಅವರೊಂದು ಭಾಳ ಸ್ಟೇಟ್ಮೆಂಟ್ ಭಾಳ ಬೇಜಾರ್ ಸ್ಟೇಟ್ಮೆಂಟ್ ಕೊಟ್ಟಾರಿ ಅಂತ ಅಂದ್ರು. ಏನ್ ಇಲ್ರಿ ಏನದು ಓದೋಂಗಿಲ್ಲ ಭಾಳ ಹಂಗಾದ ಹಿಂಗಾದ ಫ್ರಂಟ್ ಪೇಜ್ ಬಂತು. ಏನಪ್ಪ ಓದಿದೆ ಅದನ್ನ ಬರ್ಬಿಡು ಒಳ್ಳೇದು ಕೊಟ್ಟ ಯಾಕೆ ತಲೆ ಕೆಡಿಸ್ಕೊತೈತಿ. ಇಂಥವು ಘಟನೆಗಳಾಗ್ಯಾವ. ಈಗೂ ಸಹಿತ ಈಗ ನಾ ಫೋನ್ ಮಾಡ್ತೀನಿ ಬೇಕಾದ್ರೆ ನಮ್ಮ ಮನೆಯವರು ಜಾಸ್ತಿ ಮಾತಾಡೋದಿಲ್ಲ ಅವ್ರು.